ನಾನು ಇವತ್ತು ಸಬ್ಬಕ್ಕಿ ಪಾಯಸವನ್ನು ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಪಾಯಸಕ್ಕೆ ಮಿಲ್ಕ್ ಪೌಡ್ರಿಂದ ಮಾಡಿರುವ ಹಾಲು ಹಾಗೆ ಹಾಲನ್ನು ಸೇರಿಸಿ ಮಾಡ್ತಿರುವ ಪಾಯಸ ಇದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇದು ಸಬ್ಬಕ್ಕಿ ನೆನೆಸಿ ತೆಗೆದಿಟ್ಟಿರೋದು ಅರ್ಧ ಕಪ್, ಇದು ಕಲ್ ಸಕ್ಕರೆ ಅರ್ಧ ಕಪ್, ಗೋಡಂಬಿ ಮತ್ತು ಮಿಲ್ಕ್ ಪೌಡ್ರ್ ಮಿಲ್ಕು, ಮೊದಲಿಗೆ ನಾನಿಲ್ಲಿ ತುಪ್ಪನ ಹಾಕ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಗೋಡಂಬಿನ ಹುರ್ಕೊಳ್ತೀನಿ. ಗೋಡಂಬಿನ ಹುರ್ಕೊಳ್ತೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಗೋಡಂಬಿನ. ಇದು ಸಬ್ಬಕ್ಕಿನ ನಾನು ಮೊದಲೇ 1 ಅವರ್ ನೆನೆಸಿಟ್ಟಿದ್ದೀನಿ. 1 ಅವರ್ ನೀರಲ್ಲಿ ನೆನೆಸಿ ತೆಗೆದಿಟ್ಟಿರೋದು. ನಾನಿಲ್ಲಿ ಮಿಲ್ಕ್ ಪೌಡ್ರ್ ಹಾಲು ಹಾಗೆ ಮಿಲ್ಕನ್ನು ತೊಗೊಂಡಿದ್ದೀನಿ ಸಪ್ರೇಟಾಗಿ. ನೀವು ಬೇಕಾದರೆ ಕಾಯಿ ಹಾಲನ್ನು ತೊಗೋಬೋದು. ಇದನ್ನು ಡಿಫ್ರೆಂಟಾಗಿ ಮಾಡೋದು ಪಾಯಸ, ಅದಕ್ಕಾಗಿ ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡ್ರನ್ನ ಹಾಲು ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಾದಾಗ ಎಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಸಬ್ಬಕ್ಕಿ ನೀವು ಈ ಥರ ಪಾಯಸ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಈ ಮಿಲ್ಕ್ ಪೌಡ್ರ್ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಅದು ಸಬ್ಬಕ್ಕಿನೂ ಬೇಯುತ್ತೆ ಹಾಗೆ ಕುದಿನೂ ಬರುತ್ತೆ. ಇದು ಬೇಯಬೇಕು, ಬಾಯ್ಲ್ ಆಗಲಿ.
ಹಾಕ್ಕೋಬೇಡಿ, ಯಾಕಂದರೆ ಬೆಲ್ಲ ಹಾಕ್ಕೊಂಡ್ರೆ ಹಾಲು ಒಡೆದೋದಕ್ಕಾಗಿ ಅದು ಪಾಯಸ ಸರಿ ಬರೋಲ್ಲ, ಮತ್ತು ನೀರು ಬೇರೆ ಮೊಸರು ಬೇರೆ ಟೈಪ್ ಆಗಿಬಿಡುತ್ತೆ. ನಾನಿಲ್ಲಿ ಹೊಸದಾಗಿ ಸಬ್ಬಕ್ಕಿ ಪಾಯಸನ ಇಲ್ಲಿ ಮಿಲ್ಕ್ ಪೌಡ್ರು ನೀರಲ್ಲಿ ಬೆಚ್ಚಗೆ ಮಾಡಿಕೊಂಡು ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಹಾಲು ಥರ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಹಾಲನ್ನು ಹಾಕ್ಕೊಳ್ತೀನಿ. ನೀವು ಯಾವುದು ಪ್ಯಾಕೆಟಲ್ಲಿ ತರ್ತೀರಾ ಅಥವಾ ಮನೆ ಹಾಲು ತೊಗೊಳ್ತೀರಾ ಆ ಹಾಲನ್ನ ಹಾಕ್ಕೊಳ್ಳೋಣ. ಇವಾಗ ಇದು ಒಂದು ಬಾಯ್ಲ್ ಆಗಬೇಕು. ಇವಾಗ ನೋಡಿ, ನಾನಿದು ಮನೆ ಹಾಲನ್ನ ಫುಲ್ಲು 1 ಕಪ್ಪು ಹಾಗೆ ಇನ್ನೊಂದು ಅರ್ಧ ಕಪ್ಪು, 1 ಕಪ್ಪು ಮಿಲ್ಕ್ ಪೌಡ್ರ್ ಹಾಲು, 1 ಕಪ್ಪು ಹಾಲು, ಟೋಟಲಿ 2.5 ಕಪ್. ಈ ಅರ್ಧ ಕಪ್ ಹಾಲು ಓಕೆನಾ. ಈಗ ಬಾಯ್ಲ್ ಆಗಲಿ. ಇದಕ್ಕೆ ಇವಾಗ ನಾನು ಬಾಯ್ಲ್ ಆಗಲಿ. ಅಷ್ಟರಲ್ಲಿ ನಾವು ಏಲಕ್ಕಿನ ಪುಡಿ ಮಾಡ್ಕೊತಾ ಬರೋಣ.